ಸಿಎಸ್ ವಿರುದ್ಧ ರವಿಕುಮಾರ್ ಅವಹೇಳನ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದ್ದು ಬಂಧನ ಭೀತಿ ಎದುರಾಗಿದೆ. ಎಫ್ಐಆರ್ ಬೆನ್ನಲ್ಲೇ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಇದೀಗ ಬಂಧನ ಭೀತಿ ಎದುರಾಗಿದೆ. ಎಫ್ಐಆರ್ ಬೆನ್ನಲ್ಲೇ ಕೋರ್ಟ್ ಮೊರೆ ಹೋಗಲು ಸಿದ್ಧತೆ ನಡೆದಿದೆ. ನಾನು ಯಾವುದೇ ಆಕ್ಷೇಪಾರ್ಹ ಪದವನ್ನ ಬಳಸಿಲ್ಲ, ಕೆಲಸದ ವಿಚಾರದ ಬಗ್ಗೆ ಮಾತ್ರ ಹೇಳಿದ್ದೀನಿ. ನನ್ನ ಮಾತನ್ನ ಕಾಂಗ್ರೆಸ್ ಕೆಟ್ಟದಾಗಿ ಬಿಂಬಿಸ್ತಾ ಇದೆ. ನನ್ನ ಮೇಲೆ ಹಾಕಿರೋ ಎಫ್ಐಆರ್ ರದ್ದುಪಡಿಸಿ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ರವಿಕುಮಾರ್. ಈಗಾಗಲೇ ಎಫ್ಎಸ್ಎಲ್ಗೆ ವಿಡಿಯೋ ಕಳಿಸಿದ್ದಾರೆ ಪೊಲೀಸರು. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಗಿದೆ. ಬಂಧನ ಭೀತಿ ಎದುರಾಗ್ತಾ ಇದೆ. ಹಾಗಾಗಿ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ತನ್ನ ಮೇಲೆ ಹಾಕಿರೋ ಎಫ್ಐಆರ್ ಅನ್ನ ರದ್ದುಪಡಿಸಿ ಅಂತ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ರವಿಕುಮಾರ್. ಯಾವುದೇ ಆಕ್ಷೇಪಾರ್ಹ ಪದವನ್ನ ನಾನು ಬಳಸಿಲ್ಲ, ಕೆಲಸದ ವಿಚಾರದ ಬಗ್ಗೆ ಮಾತ್ರ ಹೇಳಿದ್ದೀನಿ ಅಂತ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ನನ್ನ ಮಾತನ್ನ ಕಾಂಗ್ರೆಸ್ ಕೆಟ್ಟದಾಗಿ ಬಿಂಬಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ರವಿಕುಮಾರ್. ಸಿಎಸ್ ವಿರುದ್ಧ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ರವಿಕುಮಾರ್ ಇತ್ತೀಚಿನ ದಿನಗಳಲ್ಲಿ ಈ ತರದ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಮತ್ತೆ ಮತ್ತೆ ವಿವಾದಕ್ಕೆ ಸಿಕ್ಕಾಕೋತಾ ಇದ್ದಾರೆ. ಪಕ್ಷಕ್ಕೂ ಮುಜುಗರ ಅಂತ ಪಕ್ಷದ ಹಿರಿಯರು ಹೇಳ್ತಾ ಇದ್ದಾರೆ. ಈಗ ಈ ಪ್ರಕರಣದ ಬಗ್ಗೆ ರವಿಕುಮಾರ್ ಹೇಳ್ತಾ ಇರೋದೇನು? ಈಗ ಎಫ್ಐಆರ್ ಆಗ್ತಾ ಇದ್ದ ಹಾಗೆ ಹಾಗಾದ್ರೆ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಶ್ವೇತಾ, ಹೌದು. ನಿನ್ನೆ ಅವರ ಮೇಲೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರವಿಕುಮಾರ್ ಅವರೀಗ ತಾವು ನೀಡಿದಂತ ಅಥವಾ ಅವತ್ತು ಪ್ರೊಟೆಸ್ಟ್ ಆದ ಸಂದರ್ಭದಲ್ಲಿ ಗಾಂಧಿ ಪ್ರತಿಮೆ ಎದುರುಗಡೆ ಪ್ರೊಟೆಸ್ಟ್ ಆಗ್ತಾ ಇತ್ತು ಶ್ವೇತಾ. ಸಂದರ್ಭದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು, ಅದೇ ರೀತಿ ವಿಧಾನಸೌಧದ ಡಿಸಿಪಿ ಕರಿಬಸನಗೌಡ ಅವರು, ಹಾಗೆ ರವಿಕುಮಾರ್ ಸೇರಿದಂತೆ ಬಿಜೆಪಿಯ ಮಾಜಿ ಎಂಪಿ ಮುನಿಸ್ವಾಮಿ ಕೂಡ ಇದ್ರು. ಆ ರೈತರ ಜಮೀನನ್ನ ಸರ್ಕಾರ ವಶಪಡಿಸಿಕೊಳ್ತಾ ಇದೆ ಅನ್ನೋ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡಿದ್ರು. ಅವತ್ತು ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ರವಿಕುಮಾರ್ ಭಾಷಣವನ್ನ ಮಾಡಿದ್ರು. ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಭಾಷಣವನ್ನ ಮಾಡಿದ್ರು. ನಂತರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅದೆಲ್ಲ ಕಾರ್ಯಕ್ರಮಗಳು ಮುಕ್ತಾಯವಾದ ಬಳಿಕ ಖಾಸಗಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ರವಿಕುಮಾರ್ ಅವರು ಮಾತನಾಡಿದಂತ ಮಾತುಗಳು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದ್ದಾವೆ. ಸೊ ಆ ಸಂದರ್ಭದಲ್ಲಿ ಅದು ಸಾಕಷ್ಟು ವೈರಲ್ ಆಗಿತ್ತು. ಈಗ ಅದರ ಮೇಲೆ ಎಫ್ಐಆರ್ ಆಗಿದೆ. ರವಿಕುಮಾರ್ ಅವರು ಸಿಎಸ್ ಅವರಿಗೆ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪಗಳು ಗಂಭೀರವಾಗಿ ಆಗ್ತಾ ಇದ್ದಂತೆ ಅವ್ರ ಮೇಲೆ ದೂರು ಕೂಡ ದಾಖಲಾಗಿದ್ವು. ಅವ್ರ ಮೇಲೆ ಎಫ್ಐಆರ್ ಕೂಡ ಈಗ ಹಾಕಲಾಗಿದೆ. ಈ ಸಂಬಂಧ ರವಿಕುಮಾರ್ ಇವತ್ತು ಹೈಕೋರ್ಟ್ ಮೊರೆಯನ್ನು ಹೋಗ್ತಾರೆ ಅನ್ನುವಂಥದ್ದು ಈಗ ಮಾಹಿತಿ. ಯಾಕಂದ್ರೆ ತಾನು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿಲ್ಲ ಅಥವಾ ಯಾವುದೇ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿಲ್ಲ. ತನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿ ಕಾಂಗ್ರೆಸ್ ಅದನ್ನ ಒಂದು ರೀತಿ ನನ್ನ ಮೇಲೆ ಇಲ್ಲಸರದ ಆರೋಪವನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಮಾತುಗಳನ್ನ ನಿನ್ನೆ ಪತ್ರಿಕಾ ಹೇಳಿಕೆಯ ಮೂಲಕ ಕೊಟ್ಟಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೊರೆ ಹೋಗಿ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ಮನವಿಯನ್ನು ಕೂಡ ರವಿಕುಮಾರ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರವಿಕುಮಾರ್ ಯಾವ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸರಿ, ಆದ್ರೆ ಅವರು ಈ ಹಿಂದೆ ಕೊಟ್ಟಿರುವಂತ ಆಡದಂತ ಮಾತುಗಳಿರ್ಬೋದು, ಕಲಬುರಗಿಯಲ್ಲಿ ಡಿಸಿಯ ವಿರುದ್ಧ ಮಾತಾಡದಂತ ಮಾತುಗಳಿರ್ಬೋದು, ಅವರಲ್ಲಿ ಪಾಕಿಸ್ತಾನದಿಂದ ಬಂದಂತವರಾಗಿರಬಹುದು ಎನ್ನುವಂತ ಹೇಳಿಕೆ ಕೊಟ್ಟಿದ್ದು, ನಂತರದಲ್ಲಿ ಕ್ಷಮೆಯನ್ನ ಕೇಳಿದ್ದು, ಅದಕ್ಕೂ ಕೂಡ ಕೋರ್ಟ್ಗೆ ಹೋಗಿ ಜಾಮೀನನ್ನ ಪಡ್ಕೊಂಡಿದ್ರು. ನಂತರದಲ್ಲಿ ಈಗ ಎರಡನೇ ಪ್ರಕರಣ ಇದಾಗ್ತಾ ಇದೆ. ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ, ಆದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನಿಂತು ಅವರು ಆಡದಂತ ಮಾತೇನಿದೆ ಅದು ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ. ಹಾಗಾದ್ರೆ ಯಾವ ಅರ್ಥದಲ್ಲಿ ಅವರು ಆ ಮಾತುಗಳನ್ನ ಹೇಳಿದ್ರು? ಅವರು ಸಿಎಸ್ ರಾತ್ರಿ ಸರ್ಕಾರದ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ ಅನ್ನುವಂತ ಹೇಳಿಕೆ ಏನಿದೆ ಅದಕ್ಕೆ ಸ್ಪಷ್ಟನೆ ಯಾವುದೇ ರೀತಿಯಲ್ಲಿ ಇದ್ರೂ ಕೂಡ ಸಾರ್ವಜನಿಕವಾಗಿ ಕೂಡ ಅದಕ್ಕೆ ಟೀಕೆಗಳು ಶ್ವೇತ ವ್ಯಕ್ತವಾಗ್ತಾ ಇದಾವೆ. ರವಿಕುಮಾರ್ ಅವರು ಒಬ್ಬ ಎಂಎಲ್ಸಿ ಆಗಿ ಮುಖ್ಯ ಸಚೇತಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥವ್ರು ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು ಅಥವಾ ಯಾವುದೇ ಒಂದು ಮಹಿಳೆಯರ ಬಗ್ಗೆ ಮಾತನಾಡುವಾಗ ಹುಷಾರಾಗಿ ಮಾತನಾಡಬೇಕು ಅನ್ನುವಂಥದ್ದು ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇವೆ ಮತ್ತು ಅವರ ಹೇಳಿಕೆಗಳು ಟೀಕೆಗೆ ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಈಗ ಅವರಿಗೆ ಬಂಧನದ ಭೀತಿ ಕೂಡ ಎದುರಾಗಿದೆ. ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗಾಗಿ ವಶಕ್ಕೆ ಕೂಡ ಪಡೆಯಬಹುದು ಎನ್ನುವಂತ ಹಿನ್ನೆಲೆಯಲ್ಲಿ ಅವರು ಈಗ ಕೋರ್ಟ್ ಮೊರೆಗೆ ಹೋಗ್ತಾ ಇದ್ದಾರೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ರವಿಕುಮಾರ್ ಅವರು ನಮಗೆ ಇನ್ನೂ ಕೂಡ ಸಂಪರ್ಕಕ್ಕೆ ಸಿಗಲಿಲ್ಲ. ಬಹುಶಃ ಜಾಮೀನಿನ ನಿರೀಕ್ಷೆಯಲ್ಲಿ ಇರಬಹುದು ಅಂತ ಅನ್ಸತ್ತೆ ಶ್ವೇತಾ. ಓಕೆ, ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಪಕ್ಷದ ಒಳಗಡೆ ಇದಕ್ಕೆ ಯಾವ ರೀತಿಯಾದ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ? ಯಾಕಂದ್ರೆ ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ರು, ಕ್ಷಮೆ ಕೇಳಿದ್ರು ಕೂಡ ಕೇಸ್ ದಾಖಲಾಗಿತ್ತು. ಅದಾದ ನಂತರ ಈಗ ಸಿಎಸ್ ಬಗ್ಗೆ ಮಾತಾಡಿರೋದು, ಇದು ಪಕ್ಷಕ್ಕೊಂದು ರೀತಿ ಮುಜುಗರ ತಂದಿಡ್ತಾ ಇದೆ. ಹಿರಿಯ ನಾಯಕರೇನಿದ್ದಾರೆ ಅವರಿಗೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ಇದೆ. ಹಾಗಾಗಿ ಪಕ್ಷದ ಒಳಗಡೆ ಯಾವ ರೀತಿ ಅಭಿಪ್ರಾಯ ಇದೆ ಇದು?
ನಿಶ್ಚಿತವಾಗಿ ಶ್ವೇತಾ, ಇದನ್ನ ಯಾವ ಪಾರ್ಟಿಯೂ ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ಳೋದಿಲ್ಲ. ಅರ್ಥಗಳು ಯಾವುದೇ ಇದ್ರೂ ಕೂಡ, ಸ್ಪಷ್ಟನೆಗಳು ಹೇಗೆ ಬಂದರೂ ಕೂಡ ಸಾರ್ವಜನಿಕವಾಗಿರುವಾಗ ಒಂದು ಮಹಿಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಬ್ಬ ಮಹಿಳೆಯ ಬಗ್ಗೆ, ಅದು ಅವರ ಅಧಿಕಾರದಲ್ಲಿ ಇರಲಿ ಅಥವಾ ಇರದೇ ಇರಲಿ, ಯಾವುದೇ ಸ್ಥಾನಮಾನದಲ್ಲಿ ಇರಲಿ, ಆದ್ರೆ ಮಹಿಳೆಗೆ ಒಂದು ರೀತಿಯಲ್ಲಿ ಅಗೌರವವನ್ನು ಸೂಚಿಸುವಂತ, ಅದನ್ನ ಅವ್ರು ಹೇಳಿದ ಹೇಳಿಕೆಯನ್ನ ಯಾವ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಎನ್ನುವಂತನ್ನ ಜನಸಾಮಾನ್ಯರು ಆಡ್ಕೊಳ್ಳುವ ರೀತಿಯಲ್ಲಿ ಯಾರೊಬ್ಬ ನಾಯಕರ ಮಾತನಾಡಿದಾಗ ಸಹಜವಾಗಿ ಅದು ಪಾರ್ಟಿಯಲ್ಲಿ ಅಂತೂ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ವಿಚಾರ ಆಗಿದೆ. ಈಗ ರವಿಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಸ್ಪಷ್ಟನೆಯನ್ನಾಗಲಿ ಅಥವಾ ಸಮಜಾಯಿಷಿಯನ್ನ ಕೊಡ್ಲಿಲ್ಲ. ಸಹಜವಾಗಿ ಅವರ ಹೇಳಿಕೆಗಳ ಬಗ್ಗೆ ಪಾರ್ಟಿ ವಲಯದಲ್ಲೂ ಕೂಡ ಅನೇಕ ನಾಯಕರುಗಳಿಗೆ ಬೇಸರ ಇದೆ. ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಗೋವಿಂದ ಕಾರಜೋಳರವರ ಪತ್ರಿಕಾಗೋಷ್ಠಿ ಇತ್ತು. ಈ ಬಗ್ಗೆ ಪ್ರಶ್ನೆಯನ್ನ ಗೋವಿಂದ ಕಾರಜೋಳರಿಗೆ ಕೇಳಿದಾಗ ನಾನು ಆ ವಿಡಿಯೋವನ್ನು ನೋಡಿಲ್ಲ, ನೋಡಿದ ಮೇಲೆ ನಾನು ಮಾತಾಡ್ತೇನೆ ಹೇಳುವಂತ ಹೇಳಿಕೆಗಳನ್ನಷ್ಟೇ ಕೊಟ್ಟಿದ್ದಾರೆ. ಅಂದ್ರೆ ಸಮರ್ಥನೆಯನ್ನ ಮಾಡೋದಾಗ್ಲಿ ಅಥವಾ ಅವ್ರು ಆ ರೀತಿ ಹೇಳಿಲ್ಲ ಅನ್ನುವಂಥದ್ದನ್ನ ಕೂಡ ಯಾರು ಹೇಳ್ತಾ ಇಲ್ಲ. ಹೀಗಾಗಿ ಪಾರ್ಟಿಗೂ ಕೂಡ ಸಹಜವಾಗಿ ಇಂಥ ವಿಚಾರಗಳೆಲ್ಲವೂ ಕೂಡ ಒಂದು ಮುಜುಗರನ ಉಂಟು ಮಾಡ್ತವೆ. ಜೊತೆಗೆ ಅವ್ರು ಈ ಹಿಂದೆ ಕೂಡ ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರಿಂದ ಅವತ್ತು ಕೂಡ ಪಾರ್ಟಿಯಲ್ಲಿ ಚರ್ಚೆ ಆಗಿತ್ತು. ರವಿಕುಮಾರ್ ಒಂದು ಸಂಘಟನೆ ಹಿನ್ನೆಲೆಯಲ್ಲಿ ಬಂದಂತವ್ರು, ಎಬಿಪಿಯಲ್ಲಿ ಸಾಕಷ್ಟು ವರ್ಷ ಕೆಲಸವನ್ನ ಮಾಡಿದಂತವ್ರು, ಸಾರ್ವಜನಿಕ ಬದುಕಲ್ಲಿರುವಂತ ಇಷ್ಟು ಸೀನಿಯರ್ ರವಿಕುಮಾರ್ ಅವರೇ ಈ ರೀತಿ ಮಾತುಗಳನ್ನ ಆಡಿದಾಗ ಅವರ ಮನಸ್ಥಿತಿ ಹೇಗಿರಬಹುದು ಅನ್ನುವಂತ ಚರ್ಚೆಗಳು ಕೂಡ ಪಾರ್ಟಿ ವಲಯದಲ್ಲಿ ಮತ್ತು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.